ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಅಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ರಿಷತಿ ಭಾಗಮಗ್ನೇ ತಂಕುರು ಮಾ ಭಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಈ ಒಂದು ವಿಡಿಯೋದಲ್ಲಿ ನಾನು ಬಹಳ ಪ್ರಮುಖವಾಗಿ ಚಂದ್ರಗ್ರಹಣ 2025ನೇ ಇಸವಿಗೆ ಮೊಟ್ಟ ಮೊದಲನೆಯ ಮಹಾಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ವಿಚಾರಗಳನ್ನು, ಸಂಪೂರ್ಣವಾದ ಮಾಹಿತಿಗಳನ್ನು ತಿಳಿಸ್ಕೊಡಲಿದ್ದೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ವೀಕ್ಷಕರು ಸಹ ಚಂದ್ರಾಯ ನಮಃ ಅಂಥೇಳಿ ಕಮೆಂಟ್ ಮಾಡಿ. ಹಾಗೂ ಈ ಚಂದ್ರಗ್ರಹಣ ನಿಮಗೆ ಅತ್ಯಂತ ಶುಭ ಫಲವನ್ನೇ ಕೊಡಲಿ, ಯಾವುದೇ ನೆಗೆಟಿವ್ ಇದ್ರೂ ಸಹ ಅದು ಪರಿಹಾರವಾಗಲಿ. ಮಕರ ರಾಶಿಯವರಿಗೆ ಸಂಬಂಧಿಸಿದಂತೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಅದು ಈ ವರ್ಷ ಅಂದರೆ 2025ನೇ ಇಸವಿಗೆ ಮೊಟ್ಟ ಮೊದಲ ಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಮಾರ್ಚ್ 14ನೇ ತಾರೀಕು ಸಂಭವಿಸಲಿದೆ. ಭಾರತದಲ್ಲಿ ಎಸ್ ಅಫ್ಕೋರ್ಸ್ ಇದು ಕಾಣಿಸ್ತಾ ಇಲ್ಲ, ಆದ್ದರಿಂದ ಆಚರಣೆ ಇಲ್ಲ ಅಂದರೆ ಗ್ರಹಣ ಆದಿ ಮಧ್ಯ ಅಂತ್ಯ ಮೂರು ಸಲ ಸ್ನಾನ ಮಾಡೋದು, ಉಪವಾಸ ಇರುವಂಥದ್ದು, ಹೊರಗಡೆ ಹೋಗಬಾರ್ದು, ದರ್ಬೆ ಹಾಕಿಡಬೇಕು ಎಲ್ಲ ಪದಾರ್ಥಗಳಲ್ಲಿ, ಈ ಥರದ ಯಾವುದೇ ಕಂಡೀಷನ್ಸ್ಗಳೇ ಇಲ್ಲ. ಯಾಕೆ ಅಂದರೆ ಗ್ರಹಣ ಆಚರಣೆಯೇ ಇಲ್ಲ. ಆದರೆ ಪ್ರಭಾವದ ವಿಚಾರ ಬಂದಾಗ ನಿಮ್ಮ ರಾಶಿಗಿಂತ ಅಂದರೆ ಮಕರ ರಾಶಿಗಿಂತ 9ನೇ ಮನೆ ಅಂದರೆ ಕನ್ಯಾ ರಾಶಿಯಲ್ಲಿ ಈ ಗ್ರಹಣ ಆಗ್ತಾ ಇರೋದ್ರಿಂದ ಮಿಶ್ರ ವಿಚಿತ್ರ ಫಲವನ್ನು ಮಕರ ರಾಶಿಯವರಿಗೆ ಈ ಒಂದು ಗ್ರಹಣ ತಿಳಿಸಲಿದೆ, ಕೊಡ್ತಾ ಇದೆ ಅನ್ನುವಂಥದ್ದನ್ನ ನೀವು ತಿಳ್ಕೋಬೇಕು, ಗೊತ್ತಲ್ವಾ? ಸೊ ಏನಾಗ್ಬಿಡುತ್ತೆ, ಇಲ್ಲಿ ಕೇತು ಗ್ರಹ ಒಂಥರ ವಿಚಿತ್ರಕಾರಕ. ಕೇತುಂ ಚಿತ್ರವರ್ಣಂ ಚಿತ್ರಮಾಲ್ಯಾಂ ಭರದರಂ ಅಂದರೆ ಎಲ್ಲ ವಿಚಿತ್ರವಾದಂತಹದ್ದನ್ನೇ ಕೇತುಗ್ರಹ. ಇಲ್ಲಿ ನಿಮ್ಮ ಫಲವೂ ಸಹ ಚಂದ್ರಗ್ರಹಣದ್ದು ಮಿಶ್ರ ವಿಚಿತ್ರ ಫಲ. ಸೊ ಎರಡೆರಡು ವಿಚಿತ್ರಗಳು ಸೇರಿಸಿದಾಗ ಫಲವು ವಿಚಿತ್ರವಾಗ್ಬಿಡುತ್ತೆ. ಅಂದರೆ ನೀವು ಅಂದ್ಕೊಳ್ಳೋದೊಂದು, ಅಲ್ಲಾಗೋದು ಇನ್ನೊಂದು ಅನ್ನುವ ಥರ ಆಗುತ್ತೆ. ಆದ್ದರಿಂದ ಈ ಗ್ರಹಣದ ವಿಶೇಷ ಪ್ರಭಾವಗಳ ಬಗ್ಗೆ ನೀವು ಎಚ್ಚರ ವಹಿಸಬೇಕು. ಪರಿಹಾರಾದಿಗಳನ್ನು ಮಾಡಿಕೊಂಡು ಒಳ್ಳೆಯದೇ ಆಗುವ ರೀತಿಯಲ್ಲಿ ನೀವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಮಕರ ರಾಶಿಯವರು. ಈ ಒಂದು ವಿಡಿಯೋದಲ್ಲಿ ನಾನು ಮಕರ ರಾಶಿಯವರ ಯಾವ ವಿಚಾರಗಳ ಮೇಲೆ ಈ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಪ್ರಭಾವ ಬೀರಲಿದೆ ಅನ್ನುವಂಥದ್ದನ್ನು ತಿಳಿಸ್ತಾನೆ. ನಿಮ್ಮ ರಾಶಿಯಿಂದ 7ನೇ ಮನೆಯ ಅಧಿಪತಿಯಾದಂತಹ ಚಂದ್ರಗ್ರಹ 9ನೇ ಮನೆಯಲ್ಲಿ ಗ್ರಸ್ತನಾಗುತ್ತಿದ್ದಾನೆ ಕೇತು ಜೊತೆಗೆ. ಸೊ ಇಲ್ಲಿ ನೀವು ಗಮನಿಸಬೇಕಾದಂಥ ವಿಚಾರ ಅಂತಂದರೆ, ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನದ ವಿಚಾರದಲ್ಲಿ ಈ ಒಂದು ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಒಂದಿಷ್ಟು ವಿಚಿತ್ರ ಫಲಗಳನ್ನು ಕೊಡಲಿದೆ. ಸೊ ಮದುವೆ ಸೆಟ್ ಆಗಿಲ್ಲ, ಮದುವೆ ಹುಡುಕ್ತಾ ಇದ್ದೀರಾ, ವಿಚಿತ್ರ ಸಮಸ್ಯೆಗಳು. ಮದುವೆ ಸೆಟ್ ಆಗಿದೆ, ಮದುವೆ ಆಗಿಲ್ಲ ಬಟ್ ಮದುವೆ ಸೆಟ್ ಆಗಿದೆ. ಯಾರ ಜೊತೆಗೆ ಮದುವೆ ಸೆಟ್ ಆಗಿದೆಯಲ್ಲ ಅವರ ಒಂದು ನಡವಳಿಕೆ ನಿಮಗೆ ಬಹಳ ವಿಚಿತ್ರ ಅನ್ಸಕತ್ಬಿಡುತ್ತೆ. ಏನು ವಿಚಿತ್ರವಾಗಿ ಆಡ್ತಾ ಇದ್ದಾರಲ್ಲ ಇವರು, ಓಕೆ ಅನ್ನೋ ತನಕ ಸರಿ ಇತ್ತು, ನಿಶ್ಚಿತಾರ್ಥವರೆಗೂ ಸರಿ ಇದ್ರು, ಈಗೇನೋ ಒಂಥರ ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ, ಯಾಕೆ ಅನ್ನುವ ರೀತಿಯಲ್ಲಿ ನಿಮಗೆ ಅನಿಸ್ಬೋದು, ಗೊತ್ತಿಲ್ಲ. ಸೊ ಆದ್ದರಿಂದ ಚಿತ್ರ ಫಲ ಆಗಿರೋದ್ರಿಂದ ಆಲ್ರೆಡಿ ಮದುವೆ ಆಗೋಗಿದೆ, ಗಂಡ ಹೆಂಡತಿ ಮಧ್ಯೆ ಜಗಳ ಮನಸ್ತಾಪಗಳು, ವಿಚಿತ್ರವಾದಂತಹ ಒಂದಿಷ್ಟು ಅವಸ್ಥೆಗಳು. ಒಂಥರ ಬಿಸಿ ತುಪ್ಪ, ನುಂಗಿದ್ರೆ ತುಪ್ಪ ಗಂಡಲು ಸುಟ್ಟೋಗುತ್ತೆ, ಉಗಿದ್ರೆ ತುಪ್ಪ ವೇಸ್ಟ್ ಆಗುತ್ತೆ ಅನ್ನುವಂಥ ವಿಚಿತ್ರ ಪರಿಸ್ಥಿತಿ ದಂಪತಿಗಳ ಮಧ್ಯೆಯೂ ಸಹ. ಸ್ನೇಹಿತರ ನಡುವೆ, ನೀವು ಮಕರ ರಾಶಿಯವರಾಗಿದ್ದರೂ ನಿಮ್ಮ ಹಾಗೂ ನಿಮ್ಮ ಸ್ನೇಹಿತರ ನಡುವೆ ಒಂದಿಷ್ಟು ವಿಚಿತ್ರ ಘಟನೆಗಳು ನಡೆದು ನಿಮಗೆ ಫ್ರೆಂಡ್ಶಿಪ್ ಮುಂದುವರಿಸೋದಾ, ಇಲ್ಲಿಗೆ ನಿಲ್ಲಿಸ್ಬಿಡೋದಾ, ಏನು ಮಾಡೋದು ಅಂತ ಅರ್ಥ ಆಗದಿರುವಂತಹ ಸ್ಥಿತಿಗಳು. ದೂರ ಪ್ರಯಾಣಗಳು ಎಡವಟ್ಟಾಗಲಿದೆ, ವಿದೇಶ ಪ್ರಯಾಣಗಳು ಎಡವಟ್ಟಾಗಲಿದೆ. ಅಂದರೆ ವಿದೇಶಕ್ಕೆ ಹೋಗಿ ಜಾಬ್ ಮಾಡ್ತೀನಿ ಅಂದರೂ ಸಹ ಎಡವಟ್ಟಾಗುವ ಸಾಧ್ಯತೆ ಇರ್ತದೆ. ಈ ಒಂದು ಸಂದರ್ಭ, ಈ ಟೈಮ್ ಚಂದ್ರಗ್ರಹಣದ ಸಮಯವೇ ಆ ಥರ ಆಗ್ತಾ ಇರುತ್ತೆ ನಿಮಗೆ. ಯಾಕೆಂದರೆ ಮಿಶ್ರ ವಿಚಿತ್ರ ಫಲಗಳಿದೆ. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ವಿಚಿತ್ರವಾದಂಥ ಸಂದರ್ಭಗಳನ್ನು ತಂದಿಟ್ಟು ಬಿಡ್ತಾನೆ ಪಾರ್ಟ್ನರ್ ಹಾಗೂ ನಿಮ್ಮ ನಡುವೆ ಚಂದ್ರಗ್ರಹಣ. ಮಾನಸಿಕ ವೇದನೆ ಆಗುತ್ತೆ, ಮೆಂಟಲ್ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗಿಬಿಡುತ್ತೆ. ಏನಿಷ್ಟು ಪ್ರೆಷರ್ ಆಗ್ತಾಯಿದೆ, ತಡ್ಕೊಳಕ್ಕಾಗ್ತಾಯಿಲ್ಲ, ಇಷ್ಟೆಲ್ಲ ಪ್ರೆಷರ್ ತಡ್ಕೊಳಕ್ಕಾಗಲ್ಲ ಅಂತ.
ಇದು ಒಂದು ಕಡೆ. ನೆಕ್ಸ್ಟ್ ನಿಮಗೆ ಬಹಳ ಪ್ರಮುಖವಾಗಿ ಪಿತ್ರಾರ್ಜಿತ ಆಸ್ತಿಕ ವಿಚಾರ ಬಿಸಿ ತುಪ್ಪ ಆಗುವ ಸಾಧ್ಯತೆ ಇದೆ. ಪಿತ್ರಾರ್ಜಿತ ಆಸ್ತಿ ವಿಚಾರ ಜೊತೆಗೆ ತಂದೆಯವರಿಗಿಂತ ಬಾಂಧವ್ಯ, ತಂದೆ ತಾಯಿಯಂದು ನೋಡಿ ಮಾತು ಪರದೈವತೆ ಬಗ್ಗೆ, ತಂದೆ ತಾಯಿ ಬಿಟ್ಟರೆ ದೇವರಿಲ್ಲ. ನೀವು ನಿಮ್ಮ ತಂದೆಯವ್ರ ಜೊತೆಗೆ ಜಗಳ ಮನಸ್ತಾಪಗಳು ಮಾಡ್ಕೊಂಡ್ಬಿಡ್ಬೋದು, ಅಥವಾ ನಿಮ್ಮ ತಂದೆಯವರು ನಿಮ್ಮ ಬಗ್ಗೆ ಒಂದು ಭಿನ್ನ ಅಭಿಪ್ರಾಯ ಇಟ್ಕೊಂಡ್ಬಿಡ್ಬೋದು. ನಿಮ್ಮ ಅಭಿಪ್ರಾಯಕ್ಕೆ ಅವ್ರದ್ದು ಯಾವುದೇ ಸಮ್ಮತಿ ಇಲ್ಲ, ಸಹಮತ ಇಲ್ಲ. ಆ ಥರ ಆಗಿಬಿಟ್ರೆ ನೀವೊಂದು ಹೇಳ್ತೀರಾ, ನಿಮ್ಮ ತಂದೆಯವರು ಇನ್ನೊಂದು ಹೇಳ್ತಾರೆ, ಅದು ಸ್ವಲ್ಪ ನಿಮಗೆ ಒಂದು ಕ್ಲ್ಯಾಶಸ್ ಆಗುವ ಸಾಧ್ಯತೆ ಇರ್ತದೆ ಮಕರ ರಾಶಿಯವರಿಗೆ. ಸೊ ತಂದೆಯವರ ಆರೋಗ್ಯ ಹಾಳಾಗುವ ಸಾಧ್ಯತೆಯೂ ಇರ್ತದೆ. ಸೊ ಯಾವುದು ಅನ್ನುವಂಥದ್ದನ್ನು ನೋಡ್ಕೊಳ್ಳಿ. ದಯವಿಟ್ಟು ಆ ತರಹ ಸಮಸ್ಯೆಗಳಾಗದಂತೆ ಎಚ್ಚರ ವಹಿಸಿ ನೀವು, ಆಯ್ತಲ್ವಾ. ಸೊ ತಂದೆ ಅಥವಾ ಪಿತ್ರಾರ್ಜಿತ ಆಸ್ತಿ ಬಿಸಿ ತುಪ್ಪವಾಗಬಾರದು. ಈ ಚಂದ್ರಗ್ರಹಣದಲ್ಲಿ ಚಂದ್ರನ ಆರಾಧನೆ ಮಾಡಿಕೊಂಡು ನನ್ನ ಪರಿಹಾರಗಳನ್ನು ಹೇಳ್ತೇನೆ, ಅದೆಲ್ಲ ಪರಿಹಾರಗಳು ಮಾಡಿಕೊಂಡು ದಯವಿಟ್ಟು ನೀವು ಇದರಿಂದ ಸಮಸ್ಯೆಯಿಂದ ಹೊರಬರಲಿಕ್ಕೆ ನೋಡಿ ದಯವಿಟ್ಟು, ಆಯ್ತಲ್ವ. ಈ ಸಮಸ್ಯೆನೇ ಆಗಬಾರ್ದು, ಆ ಥರ ಪ್ರಿಕಾಷನರಿ ಸ್ಟೆಪ್ಸ್ ತಗೊಂಡ್ರೂ ಪರವಾಗಿಲ್ಲ. ಇಲ್ಲ ಚಂದ್ರಗ್ರಹಣದ ದಿವಸವೇ ಚಂದ್ರನಿಗೆ ವಿಶೇಷ ಆರಾಧನೆ ಮಾಡಿಕೊಂಡ್ರೂ ಆಗತ್ತೆ. ಅದ್ರ ಬಗ್ಗೆ ಎಲ್ಲ ಹೇಳ್ತೇನೆ ನಾನೀಗ. ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ, ಫ್ರೆಂಡ್ಶಿಪ್ ವಿಚಾರದಲ್ಲಿ, ಬಿಸ್ನೆಸ್ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ, ದೂರ ಪ್ರಯಾಣದ ವಿಚಾರದಲ್ಲಿ, ಜಾಬಲ್ಲಿ ಟ್ರಾನ್ಸ್ಫರ್ ವಿಚಾರದಲ್ಲಿ, ಪಿತ್ರಾರ್ಜಿತ ಆಸ್ತಿಗೆ ವಿಚಾರದಲ್ಲಿ, ತಂದೆಯೊಂದಿಗಿನ ಬಾಂಧವ್ಯದ ವಿಚಾರದಲ್ಲಿ, ಇದೆಲ್ಲ. ಆಮೇಲೆ ಸಹೋದರರ ವಿಚಾರದಲ್ಲಿ, ಅಣ್ಣ ತಮ್ಮಂದಿರ ಅಥವಾ ಅಕ್ಕ ತಂಗಿಯರ ವಿಚಾರದಲ್ಲಿ, ಸಹೋದರ ಸಹೋದರಿಯರ ಒಂದು ವಿಚಾರದಲ್ಲಿಯೂ ಸಹ ಮಕರ ರಾಶಿಯವರಿಗೆ ಈ ಚಂದ್ರಗ್ರಹಣದ ಪ್ರಭಾವ ವಿಚಿತ್ರವಾದಂಥ ಪ್ರಭಾವವನ್ನು ಎದುರಿಸಬೇಕಾದ ಪರಿಸ್ಥಿತಿ ಬರಬಹುದು. ಸೊ ಅದರಿಂದ ನೀವು ಚಂದ್ರನ ಆರಾಧನೆಯನ್ನು ಕಡ್ಡಾಯವಾಗಿ ಮಾಡಿಕೊಳ್ಳಿ. ವಿದೇಶಕ್ಕೆ ಹೋಗಬೇಕು ಅಥವಾ ಅಬ್ರಾಡ್, ಅದ್ರ ಬಗ್ಗೆಯೂ ಸಹ ವಿಶೇಷ ಕಾಳಜಿ. ಜೊತೆಗೆ ಸಾಲಗಳು, ನಿಮ್ಮ ಷಷ್ಠದ ಮೇಲೆ ಗ್ರಸ್ತಚಂದ್ರನ ದೃಷ್ಟಿ ಇದ್ದು ಬಿಡುತ್ತೆ. ಅಲ್ಲಿಗೆ ಏನು ಮಾಡಂದರೆ, ನೀವು ತಗೊಂಡ ಸಾಲ, ನೀವು ಕೊಟ್ಟು ಸಾಲ, ನೀವು ಕೊಡಿಸೋದ ಸಾಲ, ನೀವು ಮಾಡಬೇಕು ಅಂದ್ಕೊಂಡಿರುವ ಸಾಲ, ಇನ್ನೊಂಚೂರು ಸಾಲ ಮಾಡಬೇಕು ಅಂದ್ಕೊಂಡಿದ್ದೀನಿ, ಒಂದು ಹೋಮ್ ಲೋನ್ ತೊಗೊಬೇಕು ಅಂದ್ಕೊಂಡಿದ್ದೀನಿ, ಕಾರ್ ಲೋನ್ ತೊಗೊಬೇಕು ಅಂದ್ಕೊಂಡಿದ್ದೀನಿ, ಪರ್ಸ್ನಲ್ ಲೋನ್ ತೊಗೊಬೇಕು ಅಂದ್ಕೊಂಡಿದ್ದೀನಿ, ಒಂದು ಬಿಸ್ನೆಸ್ ಲೋನ್ ತೊಗೊಬೇಕು ಅಂದ್ಕೊಂಡಿದ್ದೀನಿ, ಗೋಲ್ಡ್ ಲೋನ್ ತೊಗೊಬೇಕು ಅಂದ್ಕೊಂಡಿದ್ದೀನಿ, ನೀವು ಮಾಡಬೇಕು ಅಂದ್ಕೊಂಡಿರುವ ಸಾಲಗಳ ಮೇಲೂ ಸಹ ಈ ಚಂದ್ರಗ್ರಹಣದ ಪ್ರಭಾವ ಬೀರಲಿದೆ. ಷಷ್ಠದ ಮೇಲೆ ಗ್ರಸ್ತಚಂದ್ರನ ದೃಷ್ಟಿ, ಮನಸ್ಸು ಒಂಥರ ಏನಷ್ಟ ಈ ಲೋನ್ ವಿಚಾರನೇ ದೊಡ್ಡ ತಲೆಬಿಸಿ ಆಗ್ಬಿಡ್ತೇಪ್ಪ ನನಗೆ ಅಂತ ಅನ್ಸ್ಬಿಡ್ಬೋದು. ಸೊ ಅದರಿಂದ ಪರಿಹಾರಗಳನ್ನು ಮಾಡ್ಕೊಳ್ಳಿ. ವಿಷ್ಣು ಆರಾಧನೆಯನ್ನು ಮಾಡಿ, ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ಕೊಳ್ಳಿ, ಇಲ್ಲ ಶಿವಾಷ್ಟೋತ್ರವನ್ನು ಪಠನೆ ಮಾಡ್ಕೊಳ್ಳಿ, ಕೇತು ಗಣಪತಿ ಅಷ್ಟೋತ್ರವನ್ನು ಪಠನೆ ಮಾಡ್ಕೊಳ್ಳಿ. ಮನೆ ಹತ್ರದಲ್ಲಿ ಯಾವುದೇ ದೇವಸ್ಥಾನ ಇರಲಿ, ಬೆಳಗ್ಗೆ ಎದ್ದು ಸ್ನಾನ ಹಾಕ್ಕೊಂಡು ಒಂದು ಅರ್ಧ kg ಅಷ್ಟು ಹುರುಳಿ, 1-2 kg ಅಷ್ಟು ಅಕ್ಕಿ ಅಥವಾ ಭತ್ತವನ್ನು ಒಂದು ಸಪ್ರೇಟಾಗಿ ಬಟ್ಟೆಗಳಲ್ಲಿ ಕಟ್ಕೊಂಡು ತೊಗೊಂಡೋಗೋದನ್ನು ದಾನ ಮಾಡಿ. ಇಲ್ಲ ಮನೆ ಹತ್ರದಲ್ಲಿ ಈಶ್ವರ ದೇವಸ್ಥಾನ ಇದ್ದರೆ ರುದ್ರಾಭಿಷೇಕ ಮಾಡಿಸಿ, ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ. ಗಣಪತಿ ದೇವಸ್ಥಾನ ಇದ್ದರೆ ಹೋಗಿ ಒಂದು 21 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಇಲ್ಲ ನಾವು ನಿಮಗೋಸ್ಕರ ಒಂದು ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ವೀಕ್ಷಕರೇ, ಮನುಷ್ಯನಿಗೆ ಹಲವಾರು ಸಮಸ್ಯೆಗಳಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ಸಪ್ರೇಟ್ ಆದಂಥ ಸಮಸ್ಯೆ ಇರುತ್ತೆ. ಒಬ್ಬನಿಗಿರೋ ಸಮಸ್ಯೆ ಇನ್ನೊಬ್ಬರಿಗೆ ಇಲ್ಲದೆ ಇರ್ಬೋದು, ಇವನಿಗಿರೋ ಸಮಸ್ಯೆ ಮತ್ತೊಬ್ಬನಿಗೆ ಇಲ್ಲದೆ ಇರ್ಬೋದು. ಬಟ್ ಹಲವಾರು ಸಮಸ್ಯೆಗಳಿರುತ್ತೆ. ಆದರೂ ಒಂದು ವಿಚಾರ ತಿಳ್ಕೊಳ್ಳಿ, ಗ್ರಹಣ ಅನ್ನುವಂಥದ್ದು ಪರ್ವಕಾಲ. ಗ್ರಹಣ ನಮಗೆ ವರ್ಷಕ್ಕೆ 1-2 ಸಿಗುವಂಥದ್ದು. ಅದು ಆಚರಣೆ ಇರಲಿ ಬಿಡಲಿ ಅದು ಪ್ರಶ್ನೆ ಬೇರೆ, ಬಟ್ ಅದರ ಪ್ರಭಾವ ಇದ್ದೇ ಇರುತ್ತೆ ಅಂತಂದಾಗ ಆ ಗ್ರಹಣದ ಸಂದರ್ಭ ಇರುತ್ತಲ್ಲ, ಅದು ಪರ್ವಕಾಲವಾಗಿರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ನಾವು ಮಾಡುವ ದೇವತಾರಾಧನೆಗಳು 10 ಪಟ್ಟು 100 ಪಟ್ಟಷ್ಟು ಫಲವನ್ನು ನಮಗೆ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ಗ್ರಹಣ ಇಲ್ಲದೇ ಇರುವ ಸಮಯದಲ್ಲಿ ನಾವು ಏನಾದರೂ ದೇವತಾರಾಧನೆ ಮಾಡಿದಾಗ ನಮಗೇನು ಪುಣ್ಯ ಬರ್ತದೆಯೋ, ಗ್ರಹಣದ ದಿವಸ ಮಾಡಿದಾಗ ಅದರ ಡಬಲ್ 10 ಪಟ್ಟಷ್ಟು 100 ಪಟ್ಟಷ್ಟು ಫಲ ಬರ್ತದೆ ಅಂತ. ಸೊ ಆದ್ದರಿಂದ ನಾವು ವಿಶೇಷವಾಗಿ ನಮ್ಮ ಒಂದು ಯಾಗಶಾಲೆಯಲ್ಲಿ ಮಾರ್ಚ್ 14ನೇ ತಾರೀಕು ಶುಕ್ರವಾರದ ದಿವಸ, ಅಂದರೆ ಕೇತುಗ್ರಸ್ತ ಮಹಾಚಂದ್ರಗ್ರಹಣದ ದಿವಸವೇ ಕೇತುಗ್ರಸ್ತ ಚಂದ್ರಗ್ರಹಣದ ದೋಷ ಪರಿಹಾರಕ್ಕೋಸ್ಕರ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣ ಶಾಂತಿ ಹೋಮ ಅಷ್ಟೇ ಅಲ್ಲದೆ ಅದಕ್ಕೆಂದರೆ ಚಂದ್ರಗ್ರಹಣದ ದೋಷ ಚಂದ್ರಗ್ರಹಣ ಶಾಂತಿಯಿಂದಲೇ ಪರಿಹಾರ ಆಗ್ತಕ್ಕಂಥದ್ದು. ಆದ್ದರಿಂದ ಫಸ್ಟು ದೋಷಗಳು ಪರಿಹಾರ ಆಗಬೇಕು. ಅದು ಶುಭ ಫಲ ಇರಲಿ, ಅಶುಭ ಫಲ ಇರಲಿ, ಮಿಶ್ರ ಫಲ ಇರಲಿ, ಫಸ್ಟ್ ದೋಷಗಳ ಪರಿಹಾರ ಆಗಬೇಕು. ಯಾಕಂದರೆ ಚಂದ್ರಗ್ರಹಣ ದೋಷ ಆಗಬಾರ್ದು.
ನೆಕ್ಸ್ಟ್ ಬರ್ತಕ್ಕಂಥದ್ದೇನು, ಗ್ರಹಣ ಪರ್ವಕಾಲವಾದ್ದರಿಂದ ಆ ಪರ್ವಕಾಲದಲ್ಲಿ ದೇವತಾರಾಧನೆಗಳು, ಅಂದರೆ ನಮ್ಮ ಒಂದು ಇಷ್ಟಾರ್ಥ ಸಿದ್ಧಿಗೋಸ್ಕರ ದೇವತಾರಾಧನೆಗಳು, ನಮಗೇನೋ ಒಂದು ಸಮಸ್ಯೆ ಇದೆ, ಅದು ಪರಿಹಾರಕ್ಕೋಸ್ಕರ ದೇವತಾರಾಧನೆಗಳು ಮಾಡಿಕೊಳ್ಬೇಕು. ಆ ವಿಶೇಷವಾದಂತಹದ್ದು ನಾವು ಮಾಡ್ತಾ ಇರ್ತಕ್ಕಂಥದ್ದು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ. ಯಾಕೆಂದರೆ ನೋಡಿ, ಜನಾಕರ್ಷಣೆ ಬಹಳ ಮುಖ್ಯ. ಎಲ್ಲರೂ ನಮ್ಮ ಹತ್ರ ಬಹಳ ಚೆನ್ನಾಗಿ ಮಾತಾಡಬೇಕು, ಜಗಳ ಮನಸ್ತಾಪಗಳು ಇರಬಾರದು. ಈ ಗ್ರಹಣದ ವಿಚಾರದಲ್ಲಿ ಕೂಡ ಜಗಳ ಮನಸ್ತಾಪಗಳು ಬರಬಾರದು. ಅಷ್ಟಲ್ಲದೆ ಎಲ್ಲರೂ ನಮ್ಮತ್ತ ಆಕರ್ಷಿತರಾದಾಗ ನಮ್ಮ ಕೆಲಸಗಳು ಸುಗಮವಾಗಿ ಆಗ್ತದೆ, ನಮ್ಮ ವ್ಯಾಪಾರಗಳ ಅಭಿವೃದ್ಧಿ ಆಗ್ತದೆ, ನಮ್ಮ ಮನಸ್ಸು ಸುಖ ಸಂತೋಷ ನೆಮ್ಮದಿಯಿಂದಿರುತ್ತೆ. ಯಾಕೆಂದರೆ ಇಷ್ಟಾರ್ಥ ಸಿದ್ಧಿ ಆಗಿರುತ್ತೆ. ನಾವು ಬಹಳ ಇಂಪಾರ್ಟೆಂಟ್ ಅಂತ ಎದುರುಗಡೆ ಮನುಷ್ಯನಿಗೆ ಅನಿಸಿದಾಗ, ನಮ್ಮತ್ತ ಅವರು ಆಕರ್ಷಿತರಾಗದಾಗ ನಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ಹತ್ರ ಸಂತೋಷವಾಗಿ ಮಾತಾಡಿ ಸಂತೋಷವಾಗಿ ವ್ಯವಹರಿಸ್ತಾರೆ, ನಮ್ಮೊಟ್ಟಿಗೆ ಲಾಭ ನಮಗೆ ಇರತಕ್ಕಂಥದ್ದು. ಸೊ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ನಾವು ಗ್ರಹಣದ ದಿವಸ, ಅದು ಕೇತುಗ್ರಸ್ತ ಗ್ರಹಣ ಅಂದಾಗ, ಕೇತು ಮಹಾಗಣಪತಿಗೆ ಕಾರಕನಾಗುತ್ತಾನೆ. ಕೇತುವಿನ ಅಭಿಮಾನ ದೇವರು ಮಹಾಗಣಪತಿ. ಕೇತುಗ್ರಸ್ತ ಚಂದ್ರಗ್ರಹಣದ ದಿವಸ ನಾವು ಕೇತುವಿನ ಅಭಿಮಾನ ದೇವರಾದ ಮಹಾಗಣಪತಿಯನ್ನು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಂದರೆ ನಾವು ಆ ರೀತಿಯಲ್ಲಿ ಆರಾಧನೆ ಮಾಡಿದಾಗ ಅದ್ಭುತವಾದಂತಹ ಒಂದು ಪ್ರಭಾವವನ್ನು, ಅಂದರೆ ಫಲವನ್ನು ಕೊಡುತ್ತೆ. ಜನಾಕರ್ಷಣೆ ಎಲ್ಲರನ್ನೂ ನಮ್ಮತ್ತ ಸೆಳೆಯಲಿಕ್ಕೆ ಅದ್ಭುತವಾದಂಥ ಅವಕಾಶ. ನೆಕ್ಸ್ಟ್ ನವದುರ್ಗಾ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ, ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚ, ಅಷ್ಟಮಂ ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾ ಅಂತ ಹೇಳ್ತಾರೆ. ಸಪ್ತಶತಿ ಚಂಡಿಕಾ ಪಾರಾಯಣವನ್ನು ಮಾಡಬೇಕಾದ್ರೆ ಇದೊಂದು ಸ್ತುತಿಯನ್ನು ಹೇಳ್ತಾರೆ. ಸೊ ಅದರಿಂದ ಇಂಥ ಅದ್ಭುತವಾದಂತಹ ಒಂದು ನವದುರ್ಗೆಯರನ್ನು ಚಂದ್ರಗ್ರಹಣದ ದಿವಸ ನಾವು ಆರಾಧನೆ ಮಾಡಿದಾಗ 9 ವಿಧದ ವಿಶೇಷವಾದ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡು ಹಿಡ್ಕೊಳ್ಬಹುದು, ಅಂದರೆ ಪರಿಹಾರವನ್ನು ಮಾಡಿಕೊಳ್ಬಹುದು. ನಮ್ಮ 9 ವಿಧದ ಸಮಸ್ಯೆಗಳು, ವಿವಾಹ ದಾಂಪತ್ಯ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಆರ್ಥಿಕ ವಿಚಾರಗಳು, ದುಡ್ಡಿನ ಸಮಸ್ಯೆ, ಅಥವಾ ವ್ಯಾಪಾರ ವ್ಯವಹಾರದ ಸಮಸ್ಯೆಗಳು, ದೃಷ್ಟಿದೋಷ ಮಾಟಮಂತ್ರ ಶತ್ರುವಾದ ಸಮಸ್ಯೆಗಳು, ಅಥವಾ ಜನಾಕರ್ಷಣ ನಮ್ಮ ಕೈಲಿ ಚೆನ್ನಾಗಿ ಆಗಬೇಕು ನಮ್ಮ ಹತ್ರ ಅನ್ನೋ ಒಂದು ಸಮಸ್ಯೆ, ಅಥವಾ ವಿದ್ಯೆ ವಿಚಾರ, ನಾಲೆಡ್ಜ್, ಜ್ಞಾನದ ವಿಚಾರ, ಹೀಗೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಈ 9 ವಿಧದ ಸಮಸ್ಯೆಗೆ ನವದುರ್ಗೆಯರ ಆರಾಧನೆ ಮಾಡಿ 9 ವಿಧದ ವಿಶೇಷವಾದಂತಹ ರತ್ನಗಳನ್ನು ನಾವು ಎನರ್ಜೈಸ್ ಮಾಡಿದಾಗ, ನಾವು ವಿಶೇಷವಾಗಿ ಒಂದು ಬ್ರಾಸ್ಲೆಟನ್ನು ಸಿದ್ಧಪಡಿಸಿದ್ದೇನೆ. ಈ ಒಂದು ಬ್ರಾಸ್ಲೆಟ್ನಲ್ಲಿ ಅಂಗಾರಮಣಿ, ಕ್ಯಾರ್ನೆಲಿಯನ್ ಅಂತ ಆ ಒಂದು ಅಂಗಾರಮಣಿ ಇದೆ. ನಿಮ್ಮ ವಿವಾಹ ದಾಂಪತ್ಯ ವಿಚಾರಗಳನ್ನು, ಸಮಸ್ಯೆಗಳನ್ನು ಹಾಗೂ ಭೂಮಿಯ ವಿಚಾರಗಳ ಸಮಸ್ಯೆಗೆ ಪರಿಹಾರಕ್ಕೆ ಒಂದು ಕಾರ್ನೆಲಿಯನ್ ರತ್ನ ಇದರಲ್ಲಿದೆ. ಅದರ ಜೊತೆಗೆ ಚೈತನ್ಯ ರತ್ನ, ನಿಮ್ಮ ಆರೋಗ್ಯ ಬಾಧೆ ಪರಿಹಾರಕ್ಕೋಸ್ಕರವಾಗಿ ವಿಶೇಷವಾಗಿ ಚೈತನ್ಯ ರತ್ನವಿದೆ. ಹಾಗೂ ಸಂತಾನ ವಿಚಾರದ ಸಮಸ್ಯೆ ಪರಿಹಾರಕ್ಕೋಸ್ಕರ ಕನಕವರ್ಣಿಕಾ ರತ್ನ ಇದೆ. ಅಂದರೆ ಮಕ್ಕಳ ವಿಚಾರವಾಗಿ ಸಮಸ್ಯೆ ಇದ್ದರೆ ನಾವು ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ, ಕನಕವರ್ಣಿಕಾ ರತ್ನ ಎನರ್ಜೈಸ್ ಆಗುತ್ತೆ. ಅದರ ಜೊತೆಗೆ ಉದ್ಯೋಗ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ವ್ಯವಹಾರಗಳ ಸಮಸ್ಯೆ ಪರಿಹಾರಕ್ಕೋಸ್ಕರ ನೀಲವರ್ಣಿಕಾ ರತ್ನ ಅನ್ನುವಂಥ ಒಂದು ರತ್ನ ಇದೆ. ಅದ್ರ ಜೊತೆಗೆ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಧನಾಕರ್ಷಕ ಮಣಿ, ಅದು ಸಹ ಇದರಲ್ಲಿದೆ. ಅಷ್ಟೇ ಅಲ್ಲ, ನಿಮ್ಮ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿಗೋಸ್ಕರವಾಗಿ ರಕ್ತವರ್ಣಿಕಾ ಅನ್ನುವಂಥ ಒಂದು ವಿಶೇಷವಾದಂಥ ರತ್ನ ಇದರಲ್ಲಿದೆ. ಅದ್ರ ಜೊತೆಗೆ ನಿಮ್ಮ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳ ಪರಿಹಾರಕ್ಕೋಸ್ಕರವಾಗಿ ವ್ಯಾಘ್ರನೇತ್ರ ರತ್ನಮಣಿ ಇದ್ರ ಜೊತೆಗಿದೆ. ಅದರ ಜೊತೆಯಲ್ಲಿ ಒಂದು ಅದ್ಭುತವಾದಂತಹ ಜನಾಕರ್ಷಣ ಮಣಿ. ಯಾಕೆಂದರೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿದಾಗ ಜನಾಕರ್ಷಣೆ ಚೆನ್ನಾಗಾಗಬೇಕು, ಆದ್ದರಿಂದ ಒಂದು ಜನಾಕರ್ಷಣ ಮಣಿ ಇದರಲ್ಲಿದೆ. ಹಾಗೂ ಈ ಜ್ಞಾನ ವೃದ್ಧಿಗೆ ವಿದ್ಯಾಕಾರಕ ಬುಧ, ಆದ್ದರಿಂದ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಇಲ್ಲಿ ಪೀತವರ್ಣಿಕಾ ಅನ್ನುವಂಥ ಒಂದು ಉಪರತ್ನವನ್ನು ನಾವು ಇದರಲ್ಲಿ ಹಾಕಿದ್ದೇವೆ. ನಿಮ್ಮ ವಿದ್ಯೆ, ಜ್ಞಾನ, ವಿದ್ಯಾರ್ಥಿಗಳಿಗೂ ಅನುಕೂಲವಾಗಬೇಕು ಅಂತ. ಹೀಗೆ ನವಶಕ್ತಿಗಳನ್ನು ನವರತ್ನಗಳ ಉಪರತ್ನಗಳ ಮೂಲಕ ನಾವು ಇದರಲ್ಲಿ ಒಂದು ಬ್ರಾಸ್ಲೆಟನ್ನು ಸಿದ್ಧಪಡಿಸಿದ್ದೇವೆ. ಹಾಗೂ ನವದುರ್ಗೆಯರ ಒಂದು ಹೋಮವನ್ನು ಮಾಡಿ ಈ 9 ರತ್ನಗಳನ್ನು ಎನರ್ಜೈಸ್ ಮಾಡಲಿದ್ದೇವೆ.
ಇದರ ಜೊತೆಗೆ ಮಹಾಚಂದ್ರಗ್ರಹಣ, ಚಂದ್ರನ ಒಂದು ಮನಃಕಾರಕ ಚಂದ್ರ, ಆದ್ದರಿಂದ ಶ್ವೇತಾರ್ಕ ರತ್ನಗಳನ್ನು ಇದ್ರ ಜೊತೆಗೆ ಇಟ್ಟಿದ್ದೇವೆ. ಈ ಒಂದು ಬಿಳಿಯ ಶ್ವೇತಾರ್ಕ ರತ್ನಗಳು ಚಂದ್ರಗ್ರಹಣದ ದೋಷವನ್ನು ಪರಿಹಾರ ಮಾಡಿಕೊಟ್ಟು ಈ ನವಶಕ್ತಿ ಹೋಮದಲ್ಲಿ ನವರತ್ನಗಳು ಉಪರತ್ನಗಳು ನಿಮಗೆ ನವಶಕ್ತಿಯ ಉಪರತ್ನಗಳು ಸಹ ನಿಮಗೆ ಈ 9 ವಿಶೇಷವಾದಂಥ ಸಮಸ್ಯೆಗಳನ್ನು ಪರಿಹಾರ, ಅಂದರೆ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರವಾಗಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ರತ್ನವನ್ನು ಇದರಲ್ಲಿ ಇಟ್ಟು ಅದೇ ಸಂಬಂಧಪಟ್ಟಂಥ ನವಶಕ್ತಿ ಹೋಮವನ್ನು ಮಾಡಿ ಈ ನವಶಕ್ತಿ ಬ್ರಾಸ್ಲೆಟನ್ನು ನಿಮಗೆ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ನೀವು ಇದನ್ನು ಧಾರಣೆ ಮಾಡಿಕೊಳ್ಳಿ ಪ್ರತಿಯೊಬ್ಬರೂ ಸಹ. ಯಾಕೆಂದರೆ ಗ್ರಹಣದ ದಿವಸ ಎನರ್ಜೈಸ್ ಮಾಡಿದಂಥ ವಿಶೇಷವಾದಂಥ ಬ್ರಾಸ್ಲೆಟ್ ಆಗಿರಲಿದೆ ಇದು. ಸೊ ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬೇಕು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಇದನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಕೊಂಡ್ರಾಯ್ತು. ನಿಮ್ಮ ಯಾವ ಸಮಸ್ಯೆ ಇರಲಿ ಅದು ಪರಿಹಾರವಾಗಬೇಕು ಅಂತ ನವಶಕ್ತಿ ಒಂದು 9 ವಿಧದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ಚಂದ್ರಗ್ರಹಣ ದೋಷ ಪರಿಹಾರ ಹಾಗೂ ನಿಮಗೆ ಅದ್ಭುತವಾದಂತಹ ಒಂದು ಫಲ ಸಿಗಬೇಕು ಅನ್ನುವ ಕಾರಣಕ್ಕೆ ವಿಶೇಷವಾದಂತಹ ನವಶಕ್ತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಅಂತ ಸಂತಾನ ಗೋಪಾಲ ಹೋಮ ಹಾಗೂ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷಾವಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಗುರುಬಲ ಪ್ರಾಪ್ತಿಗೋಸ್ಕರ ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಎಲ್ಲ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲವನ್ನೂ ಸಹ ನಾವು ಈ ಒಂದು ಗ್ರಹಣ ಚಂದ್ರಗ್ರಹಣ ದಿವಸವೇ ಮಾಡ್ತಾ ಇದ್ದೇವೆ. ಶುಕ್ರವಾರ ದಿವಸ ಎಲ್ಲ ಹೋಮಗಳು ಲೈವ್ ಇರುತ್ತೆ. ಹೋಮಗಳನ್ನೆಲ್ಲ ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಾಗೂ ಈ ವಿಶೇಷವಾದಂತಹ ಈ ನವಶಕ್ತಿ ಬ್ರಾಸ್ಲೆಟನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಿದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡ್ಕೊಂತವರು ಸ್ಕ್ರೀನ್ ಮೇಲ್ಗಂತ ನಂಬರ್ಗೆ ನೀವು ವಿವರಗಳನ್ನು ವಾಟ್ಸಪ್ ಮಾಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.